ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026 ಏಪ್ರಿಲ್ ತಿಂಗಳಿನಲ್ಲಿ ಬರುವಂತಹ ತುಲಾ ರಾಶಿಯ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ, ಮೊದಲನೇದಾಗಿ ಹಣದ ಅರಿವು ಹೆಚ್ಚಾಗಿರುತ್ತದೆ. ಯಾವುದೋ ಒಂದು ಹಳೆ ಇನ್ವೆಸ್ಟ್ಮೆಂಟ್ಗಳಿಂದ ಲಾಭ ಬರುವಂಥದ್ದು. ನೀವು ಅತಿ ಹೆಚ್ಚು ಲಕ್ಸುರಿ ಐಟಮ್ಗಳು, ಬಟ್ಟೆ, ಒಡವೆಗಳ ಮೇಲೆ ಅತಿ ಹೆಚ್ಚು ನಿಮ್ಮ ಮನ ಆಕರ್ಷಣೆ ಆಗುತ್ತದೆ. ಆದಷ್ಟು ನಿಮ್ಮ ಖರ್ಚುಗಳಿಗೆ ಒಂದು ಬ್ರೇಕ್ ಹಾಕಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಸಾಲಗಳನ್ನ ಯಾರ ಕೈಯಲ್ಲೂ ಸಹ ಕೊಡ್ಲಿಕ್ಕೆ ಹೋಗಬೇಡಿ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಆಫೀಸಲ್ಲಿ ಈಗ ನಿಮಗೆ ಒಂದು ಸಮಾಧಾನದ ಕಾಲ ಅಂತಾನೆ ಕರಿಬಹುದು. ಕೆಲಸದ ಒತ್ತಡ ಸ್ವಲ್ಪ ಕಮ್ಮಿನೇ ಇರುತ್ತದೆ. ನಿಮ್ಮ ಕ್ರಿಯೇಟಿವ್ ಐಡಿಯಾಗಳಿಗೆ ನಿಮ್ಮ ಮೇಲಧಿಕಾರಿಗಳು ನಿಮಗೆ ಪ್ರಶಂಸೆ ನೀಡುವಂಥದ್ದು. ನೀವು ಪ್ರಮೋಷನ್ ಅಥವಾ ಸ್ಯಾಲರಿ ಹೈಕ್ಗೆ ವೇಟ್ ಮಾಡ್ತಾ ಇದ್ರೆ, ಈ ತಿಂಗಳ ಕೊನೆಯ ಅರ್ಥದಲ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ ಸಿಗುವಂತ ಸಾಧ್ಯತೆಗಳು ಬಹಳ ಇದೆ. ಆಫೀಸ್ನಲ್ಲಿ ಗಾಸಿಪ್ಗಳಿಂದ ದೂರ ಇರಿ, ಯಾರ ಬಗ್ಗೆನೂ ಸಹ ಕಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು ವ್ಯವಹಾರದ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ತುಲಾ ರಾಶಿಯವರಿಗೆ ಪಾರ್ಟ್ನರ್ಶಿಪ್ ವ್ಯಾಪಾರದ ಮೇಲೆ ಸಖತ್ ಲಾಭ ಇದೆ. ಕಲೆ, ಫ್ಯಾಷನ್, ಕಾಸ್ಮೆಟಿಕ್ ಹಾಗೂ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋರಿಗೆ ಈ ಸತಿ ಭರ್ಜರಿ ಲಾಭ ಸಿಗುವಂತ ಯೋಗವಿದೆ. ಹೊಸ ಅಗ್ರಿಮೆಂಟ್ ಮಾಡಿಕೊಳ್ಳಲು ಇದೊಂದು ಒಳ್ಳೆ ಸಮಯ ಅಂತಾನೆ ಹೇಳಿ ಕರಿಬಹುದು. ಮಾರ್ಕೆಟಿಂಗ್ ಮೇಲೆ ನೀವು ಮಾಡೋ ಖರ್ಚು ಅತಿ ಹೆಚ್ಚು ಲಾಭ ತಂದು ಕೊಡುವಂಥದ್ದು. ಮನೆಯಲ್ಲಿ ಮತ್ತೆ ಕುಟುಂಬದ ವಿಚಾರದ ಬಗ್ಗೆ ನಾವು ಗಮನ ಹರಿಸೋದಾದ್ರೆ, ಮನೆಯಲ್ಲಿ ಹಿರಿಯರ ಒಂದು ಬೆಂಬಲ ನಿಮಗೆ ಸದಾ ಕಾಲ ಸಿಗುವಂಥದ್ದು. ದಂಪತಿಗಳ ಮಧ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಿಟ್ಟು ಮುನಿಸು ಇದ್ದರೂ ಸಹ ಕಂಪ್ಲೀಟ್ ದೂರವಾಗುವಂಥ ಸಾಧ್ಯತೆಗಳು ಈ ತಿಂಗಳಿನಲ್ಲಿ ಆಗುತ್ತದೆ. ನಿಮ್ಮ ದಾಂಪತ್ಯದ ಜೀವನದಲ್ಲಿ ನಿಮಗೆ ಒಂದು ಹೆಮ್ಮೆಯ ಒಂದು ವಿಚಾರಗಳು ಕೇಳಿ ಬರುತ್ತದೆ. ಆದರೆ ಸಂಬಂಧಿಕರ ಮಧ್ಯದಲ್ಲಿ ಹಸ್ತಕ್ಷೇಪ ಮಾಡ್ಲಿಕ್ಕೆ ಹೋಗಬೇಡಿ, ಅದರಿಂದ ನಿಮ್ಮ ನೆಮ್ಮದಿಗೆ ಭಂಗ ಆಗಬಹುದು. ಇನ್ನು ಪ್ರೀತಿ ಮತ್ತು ಪ್ರೇಮದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಪ್ರೇಮಿಗಳ ನಡುವೆ ಮಧುರ ಬಾಂಧವ್ಯ ಇರುತ್ತದೆ. ನಿಮ್ಮ ಪಾರ್ಟ್ನರ್ ಜೊತೆ ಲಾಂಗ್ ಡ್ರೈವ್ ಅಥವಾ ಡಿನ್ನರ್ಗೆ ಹೋಗುವಂತ ಸಾಧ್ಯತೆಗಳು ಬಹಳ ಇರುತ್ತದೆ. ಸಿಂಗಲ್ ಇರೋವರಿಗೆ ಒಂದು ಹೊಸ ಪರಿಚಯ ಆಗಬಹುದು. ಆ ಪರಿಚಯ ಆಗಿರುವಂತ ವ್ಯಕ್ತಿಗಳ ಜೊತೆ ಜೀವನ ಪರ್ಯಂತ ಸಂತೋಷವಾಗಿ, ನೆಮ್ಮದಿಯಾಗಿ, ಮದುವೆಯಾಗಿ, ಸುಖವಾಗಿ ಇರುವಂತ ಯೋಗವಿದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಹೇಳೋದಾದ್ರೆ, ತುಲಾ ರಾಶಿಯವರಿಗೆ ಕಿಡ್ನಿಗೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳು ಕಂಡು ಬರುವಂತ ಸಾಧ್ಯತೆ ಲಕ್ಷಣಗಳು ಬಹಳ ಇದೆ. ಆದಷ್ಟು ಅತಿ ಹೆಚ್ಚು ನೀರು ಕುಡಿಯುವ ಸಾಧ್ಯತೆ ಮಾಡಿ. ಹೊರಗಡೆ ಜಂಕ್ ಫುಡ್ ಆಹಾರನ ಕಡಿಮೆ ಮಾಡಿ. ಅತಿಯಾದ ವರ್ಕ್ ಲೋಡ್ ಇಂದ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಹಾಗಾಗಿ ಕೂರುವ ಶೈಲಿ ಕರೆಕ್ಟ್ ಆಗಿ ಇಟ್ಕೊಳ್ಳಿ, ಹಾಗೂ ನಿದ್ರಾಹೀನತೆ ಮಾಡುವುದಕ್ಕೆ ತಪ್ಪಿಸಿ. ನಿಮ್ಮ ಒಂದು ಅದೃಷ್ಟ ಹೆಚ್ಚಿಸಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮ್ಮ ತುಪ್ಪದ ದೀಪವನ್ನು ಹಚ್ಚಿ. ಪ್ರತಿದಿನ ಓಂ ಶ್ರೀಂ ಶುಕ್ರಾಯ ನಮಃ ಎನ್ನುವ ಮಂತ್ರವನ್ನು ಪ್ರತಿದಿನ ಜಪ ಮಾಡಿ. ಇದಾಗಿತ್ತು ಏಪ್ರಿಲ್ ತಿಂಗಳ ಒಂದು ತುಲಾ ರಾಶಿಯವರ ತಿಂಗಳ ಮಾಸ ಭವಿಷ್ಯ. ನಿಮ್ದು ಕೂಡ ತುಲಾ ರಾಶಿ ಆಗಿದ್ದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಮಹಾಲಕ್ಷ್ಮಿ ದೇವಿ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಹಾಗೂ ಹೆಚ್ಚಿನ ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಸಮಸ್ಯೆಗಳಾಗಿರ್ತಕ್ಕಂಥ ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮನೆಯಲ್ಲಿ ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಜಾಗ ಜಮೀನು, ಈ ಥರ ಯಾವುದೇ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ನಮ್ಮ ವಿಳಾಸಕ್ಕೆ ಭೇಟಿ ನೀಡಿ. ಧನ್ಯವಾದಗಳು.